ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಒಬ್ಬ ಎಂಥ ವ್ಯಕ್ತಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ ಅಂದ್ರೆ, ಅವರು ಕೇವಲ ಹಿಂದೂಸ್ತಾನ್ ಮತ್ತೆ ಪಾಕಿಸ್ತಾನದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ತಮ್ಮ ಗಾಯನದಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆಯನ್ನ. ಪ್ರಸಿದ್ಧ ಗಜಲ್ ಗಾಯಕ ಗುಲಾಮ್ ಅಲಿ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪಿ ಕೂಡ ಇದ್ದಾರೆ, ಜನತೆಯ ಜಡ್ಜ್ ಕೂಡ ಇದ್ದಾರೆ, ಜನರು ಕೂಡ ಇದ್ದಾರೆ. ಇವತ್ತಿನ ಜಡ್ಜ್ ಪವನ್ ವರ್ಮಾ ಅವರ ಅನುಮತಿ ಪಡೆಯೋಣ ವಿಚಾರಣೆ ಶುರು ಮಾಡೋದಕ್ಕೆ. ಇವತ್ತಿನ ಮೊಕದ್ದಮೆ ಶುರುವಾಗ್ಲಿ. ಈಗ ಪ್ರಕರಣ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಗುಲಾಮ್ ಅಲಿ ಸಾಬ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಮ್ ಅಲಿ ಅವರ ಮೇಲೆ ಇರುವ ಆರೋಪ, ಇವರು ಕಾಲಕ್ಕೆ ತಕ್ಕಂತೆ ಸ್ವಲ್ಪನೂ ಕೂಡ ಬದಲಾಗಿಲ್ಲ. ಗುಲಾಮ್ ಅಲಿ ಸಾಬ್ ನಿಮ್ಗೆ ಹಳೆ ಕಾಲದ ನೆನಪು ಮಾಡೋದಾದ್ರೆ, 1960ರಲ್ಲಿ ಮೊದಲ ಬಾರಿಗೆ ನೀವು ಲಾಹೋರ್ ರೇಡಿಯೋನಲ್ಲಿ ಹಾಡ್ ಹಾಡಿದ್ರಿ. ಇನ್ಶಾಲ್ಲ ಹಾಡಿನೇ ಕೇಳಿಸ್ತೀನಿ. ಯಾಕಂದ್ರೆ ಅದು ಅಂದ್ರೆ ನೀವು ಪ್ರಶ್ನೆಗೆ ಉತ್ತರ ಕೊಡೋ ಬದಲು ಹಾಡ್ ಹಾಡ್ತೀರಾ? ನನ್ನ ಉತ್ತರ ಏನಿದೆ ಅದು ಹಾಡಿನ ಜೊತೆನೇ ಇರುತ್ತೆ. ಜಡ್ಜ್ ಸಾಬ್ ಅವರ ಪರ್ಮಿಷನ್ ಕೇಳ್ತೀನಿ, ನೀವು ಅನುಮತಿ ಕೊಡ್ತೀರಾ? ಏನಂದ್ರೆ ಇವರು ಹಾಡ್ ಹಾಡಿ ಉತ್ತರ ಕೊಡ್ತಾರಂತೆ. ನನ್ನ ಅಭಿಪ್ರಾಯ ಏನು ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಡ್ಬೋದು ಅಂತ. ಹಾಗೆ ಹಾಡನ್ನ ಹಾಡ್ತೀರಾ ಅಥವಾ ನಿಮ್ಮ ಹಾರ್ಮೋನಿಯಂ ತಬಲಾ ಪೂರ್ತಿ ತಂಡನೇನಾದ್ರೂ ಕರೆಸ್ಬೇಕಾ? ಅದು ನನ್ನ ತಂಡನ ಇಲ್ಲಿ ಕರೆಸದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಹಾರ್ಮೋನಿಯಂನಾದ್ರೂ ತರಿಸ್ಕೊಡಿ ಪ್ಲೀಸ್. ಸರಿ, ಓಕೆ. ಯಾಕಂದ್ರೆ ಅದಾಲತ್ನಲ್ಲಿ ಹಾರ್ಮೋನಿಯಂ ಬರೋದು ತುಂಬಾ ಕಡಿಮೆ ಅಲ್ವಾ? ನೀವು ಮೊದಲನೇ ವ್ಯಕ್ತಿ ಅನ್ಸುತ್ತೆ ಈ ರೀತಿ ಅದಾಲತ್ನಲ್ಲಿ ಯಾವ್ದಾದ್ರೂ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಉತ್ತರ ಕೊಡ್ತಾ ಇರೋದು. ಹಾಗಾದ್ರೆ 1960ರಿಂದ ಶುರು ಮಾಡ್ತೀರಾ? ಸರಿ, ಖಂಡಿತ. ಹಾರ್ಮೋನಿಯಂ ಕೂಡ 1960ರದ್ದೇ ಅನ್ನಿಸ್ತಾ ಇದೆ. शाम को सुबह चमन याद आए, शाम को सुबह चमन याद आए, किसकी खुशबू बदन याद आए, शाम को सुबह चमन याद आए. ಇದರಲ್ಲಿ ಈ ಶೇರ್ ಇದೆಯಲ್ಲ, चांद जब दूर उफ़क़ में डूबा, ದೂರ ಮಧ್ಯೆ ಮುಳುಗೋದು, ಇದೆರಡರ ಎಫೆಕ್ಟು ತಗೊಂಡಿದ್ದೀನಿ ಮ್ಯೂಸಿಕಲ್ಲಿ. चांद जब दूर उफ़क़ में डूबा, तेरे लहजे की थकन याद आई. ಥ್ಯಾಂಕ್ ಯು. ಇದು 1960ರ ವಿಚಾರ, 45 ವರ್ಷ ಆಗಿದೆ. ಹೌದು. ನನ್ನ ಆರೋಪ ಏನಂದ್ರೆ ನಿಮ್ಮ ಗಾಯನ ಸ್ವಲ್ಪನೂ ಬದಲಾಗಿಲ್ಲ. ಇವತ್ತಿಗೂ ಅದೇ ಶೈಲಿಯಲ್ಲಿ ಹಾಡ್ತೀರಾ. ಎಲ್ಲಿ ಶುರು ಮಾಡಿದ್ರು ಅಲ್ಲಿಂದ? ಇಲ್ಲ, ಜನರ ಅಭಿರುಚಿಗಳು ಹೇಗೆ ಬದಲಾಯಿತೋ ಹಾಗೆ ನಾವು ಕೂಡ ಬದಲಾಗ್ತಾ ಹೋದ್ವಿ. ಆದ್ರೆ ಬೇಸಿಕ್ ಶೈಲಿ ಅಂತ ಏನಿದೆ ಅದು ಹಾಗೇನೆ ಇರಬೇಕಾಗತ್ತೆ, ಅದು ಹಾಗೆ ಉಳಿಬೇಕು ಕೂಡ. ಅದರ ಥೀಮ್ ಏನಿದೆ ಅದು ಇದರ ಬೇಸಿಕ್ ಫೌಂಡೇಶನ್. ಅದ್ರ ಜೊತೆಗೆ ನಾವು ಸಾಕ್ತಾ ಇರ್ತೀವಿ, ಆದ್ರೆ ಅದರ ಡಿಸೈನ್ ಬದಲಾಗ್ತಾ ಇರುತ್ತೆ. ಬೇಸಿಕ್ ನಿಮ್ದು ಏನೂ ಬದಲಾಗಿಲ್ಲ. ಹೌದು. ಆದ್ರೆ ಮೊದಲು ನೀವು 15 ರೂಪಾಯಿಗೆ ಹಾಡ್ತಾ ಇದ್ರಿ, ಈಗ 15 ಲಕ್ಷ ಕೂಡ ಕಡಿಮೆ ಅನ್ಸುತ್ತೆ. ನೀವು ಸರಿಯಾಗಿ ಹೇಳಿದ್ರಿ. ನೀವು ಹೇಳಿದ್ದು ಸರಿನೇ, ಇವತ್ತಿಗೆ ಎಲ್ರಿಗೂ ಕಡಿಮೆ ಅನ್ಸುತ್ತೆ. ಲಾಹೋರ್ನ ರೇಡಿಯೋ ಸ್ಟೇಷನ್ನಿಂದ ಮೊದಲನೇ ಸಲ 15 ರೂಪಾಯಿ ಸಿಕ್ಕಿದ್ದಾಗ ನಿಮ್ಗೆ ಹೇಗನ್ಸಿತ್ತು? ತುಂಬಾನೇ. ಇವತ್ತಿನ 15 ಲಕ್ಷ ಕೂಡ ಅಷ್ಟು ಖುಷಿ ಕೊಡಲ್ಲ, ಅಷ್ಟು ಖುಷಿ ಕೊಡ್ತಿತ್ತು 15 ರೂಪಾಯಿ.
ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರನ್ನ ಗುಲಾಮ್ ಅಲಿ ಅಂತ ಇಟ್ಟಿದ್ರು. ಬಡೇ ಗುಲಾಮ್ ಅಲಿ ಖಾನ್ ಸಾಬ್ ಅವರ ಹೆಸರನ್ನ ತಗೊಂಡು. ಹೌದು, ಖಂಡಿತ. ಅವ್ರು ಅನ್ಕೊಂಡಿದ್ರು ಮಗ ಕ್ಲಾಸಿಕಲ್ ಸಿಂಗರ್ ಆಗ್ತಾನೆ ಅಂತ, ಶಾಸ್ತ್ರೀಯ ಸಂಗೀತ ಹಾಡ್ತಾನೆ ಅಂತ. ಹೌದು, ಅವರು ಇದೇ ಕ್ಲಾಸಿಕಲ್ನ ಶುರು ಮಾಡಿಸಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಇವರೆಲ್ಲ, ಈ ಜನರೆಲ್ಲ ಪಾಪ್ ಕಡೆ ಓಡ್ತಾ ಇದಾರೆ. ಕನಿಷ್ಠ ಪಕ್ಷ ನಾವಾದ್ರೂ ಇವ್ರನ್ನ ನಮ್ ಕಡೆ ಕರ್ಕೊಂಡ್ ನೀವು ಹೇಳ್ತಿರೋದೇನಂದ್ರೆ ಈ ಪಾಪ್ ಮ್ಯೂಸಿಕ್ ಏನಿದೆ ಅದ್ರ ಮೇಲೆ ವೆಸ್ಟರ್ನ್ ಕಲ್ಚರ್ನ ಪ್ರಭಾವ ಇದೆ ಅಂತ. ಪ್ರಭಾವ ಇದೆ, ಖಂಡಿತವಾಗಿಯೂ ವೆಸ್ಟರ್ನ್ ಕಲ್ಚರ್ನ ಪ್ರಭಾವ ಇದೆ. ಅದರಲ್ಲೂ ವಿಶೇಷವಾಗಿ ಅದ್ರ ಜೊತೆ ನುಡಿಸೋ ಇನ್ಸ್ಟ್ರೂಮೆಂಟ್ಸ್ ನಮ್ ಜೊತೆ ನುಡಿಸೋಕ್ಕಾಗಲ್ಲ. ತುಂಬಾ ಗದ್ದಲ ಇರುತ್ತೆ ಅವುಗಳಲ್ಲಿ ಗದ್ದಲಾನೇ ಇರುತ್ತೆ, ಬಾಕಿ ಎಲ್ಲ ಸರಿಯಾಗಿದೆ. ಇತ್ತೀಚೆಗೆ ಸ್ಟೇಜ್ ಮೇಲೆ ಯಾರಾದ್ರೂ ಹಾಡೋದಿಕ್ ಬಂದ್ರೆ ತುಂಬಾ ಆಕ್ಷನ್ ಇರುತ್ತೆ, ತುಂಬಾ ಕಸರತ್ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಓಡಾಟ ಇರುತ್ತೆ. ನಿಜ ಏನಂದ್ರೆ ಇತ್ತೀಚೆಗೆ ಜನರಿಗೆ ಅವಸರ ಅನ್ನೋದು ತುಂಬಾನೇ ಇದೆ. ಹಾಡೋರ್ಗೂ ಕೂಡ ಹಾಗೆ ಕೇಳೋರ್ಗೂ ಕೂಡ. ಅಂದ್ರೆ ನಿಮ್ಗೆ ಯಾವುದೇ ಉದ್ದೇಶ ಇಲ್ವಾ ಪಾಪ್ ಮ್ಯೂಸಿಕ್ ಹಾಡ್ಬೇಕು ಅಂತ? ನಾನಂತೂ ಇದ್ರಲ್ಲೇ ಮುಳುಗೋಗಿದ್ದೀನಿ, ಇದರಿಂದ ಎದ್ದು ಬರಕ್ಕೆ ಆಗ್ತಿಲ್ಲ. ನಾವ್ ಇದ್ರಲ್ಲೇ ಪೂರ್ತಿ ಮಗ್ನರಾಗೋಗಿದ್ದೀವಿ. ಮತ್ತೆ ಇದ್ರಲ್ಲೇ ಇಡೀ ಪ್ರಪಂಚದ ನಮ್ಮ ಸಂಪತ್ತು ಅಡಗಿದೆ, ನೆಮ್ಮದಿಯಿಂದ ಹಾಡೋದ್ರಲ್ಲಿ. ನಿಜವಾಗ್ಲೂ. ಆದ್ರೆ ಇತ್ತೀಚಿನ ಕಾಲದಲ್ಲಿ ರೀಮಿಕ್ಸ್ ಹೆಚ್ಚಾಗ್ತಾ ಇದೆ. ಹೌದು ನೋಡಿ, ಒಬ್ಳು ಜೀನ್ಸ್ ಹಾಕೊಂಡಿರುವಂತ ಹುಡುಗಿ ಕೂಡ, ಅವರು ಕೂಡ ಹಾಡ್ತಾರೆ ಹವಾ ಮೇ ಉಡ್ತಾ ಜಾಯೇ ಲಾಲ್ ದುಪಟ್ಟ ಮಲ್ಮಲ್ಕ. ಹೀಗೆ ಕಳೆದ 2 ತಿಂಗಳ ಹಿಂದೆ ಬಾಂಬೆಲಿ ನಾವೆಲ್ಲ ಕೂತಿದ್ವಿ, ಊಟ ಮಾಡ್ತಿದ್ವಿ. ಆಶಾ ಭೋಸ್ಲೆ ಅವರಿದ್ರು, ಮತ್ತೆ ನಾನು ಇದ್ದೆ, ನನ್ನ ಕುಟುಂಬದವರು ಜೊತೆಗಿದ್ರು. ಆಗ ಅವ್ರು ಹೇಳಿದ್ರು ಏನಂದ್ರೆ, ಇತ್ತೀಚೆಗೆ ನಾನು ನನ್ನ ಹಾಡಿನ ರೀಮಿಕ್ಸ್ ಕೇಳಿದೆ ಅಂತ. ನಾನ್ ಯಾವ್ದು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಜಿ ಚೋಡ್ದೋ ಅಂಚಲ್ ಜಮಾನ ಕ್ಯಾ ಕಹೇಗಾ ತೋ ಅಂಚಲ್ ತಾಹಿ ನಹಿ. ಅಂದ್ರೆ ಸೆರಗು ಇಲ್ದೇನೆ ಇತ್ತು ಆ ಹಾಡು. ನೋಡಿ, ರೀಮಿಕ್ಸ್ ಹೀಗಾಗ್ತಾ ಇದೆ. ಯಾವ ರೀತಿ ಆಗ್ಬಾರ್ದು ಅಂತ ಅನ್ಕೊಂಡಿದೀವೋ ಆ ರೀತಿ ಆಗ್ತಾ ಇದೆ. ನೀವು ರೀಮಿಕ್ಸ್ ಹಾಡುಗಳನ್ನ ನೋಡಿದಾಗ ನಿಮ್ ಮನ್ಸಲ್ಲಿ ಯಾವ ರೀತಿ ಯೋಚನೆ ಬರುತ್ತೆ? ಒಂದು, ಅವ್ರು ಹೇಗ್ ಹಾಡಿದಾರೋ ಅದೇ ರೀತಿ ಹಾಡ್ಬೇಕಾಗತ್ತೆ. ಅಂದ್ರೆ ಸೈಗಲ್ ಸಾಬ್ ಅವರು ಹೇಗ್ ಹಾಡಿದಾರೋ ಅದೇ ರೀತಿ ಹಾಡ್ಬೇಕಾಗತ್ತೆ. ಅದರಲ್ಲಿ ಒಂದಿಷ್ಟು ಕೂಡ ವ್ಯತ್ಯಾಸ ಆಗಿರ್ಬಾರ್ದು, ಆದ್ರೆ ವ್ಯತ್ಯಾಸ ಆಗಿರುತ್ತೆ. ನನ್ನ ಗಜಲ್ಗಳು ಏನಿದೆ ನಾನೇ ಹಾಡಿದ್ರೆ ಜನರು ಕೇಳ್ಬೋದು, ಅದನ್ನ ಬೇರೆ ಯಾರಾದ್ರೂ ಹಾಡ್ಬಿಟ್ರೆ ವ್ಯತ್ಯಾಸ ಅಂತೂ ಆಗೇ ಆಗತ್ತೆ. ಒಂದು, ಅವರು ತುಂಬಾ ಚೆನ್ನಾಗಿ ಹಾಡ್ಬೇಕು, ಅಥವಾ ನನ್ನ ಹಾಗಾದ್ರೂ ನಾನು ಹಾಡ್ಬೇಕು. ಕೇಳ್ಪಟ್ಟೆ ನೀವು ಡಿಮ್ಯಾಂಡ್ ಮಾಡಿದ್ರಂತೆ ಈ ರೀಮಿಕ್ಸ್ ಏನಿವೆ ಅವನ್ನ ಬ್ಯಾನ್ ಮಾಡ್ಬೇಕು ಅಂತ, ಅವುಗಳ ಮೇಲೆ ನಿರ್ಬಂಧ ಹೇರ್ಬೇಕು ಅಂತ. ನೋಡಿ, ಇಲ್ಲಿವರೆಗೂ ಹಾಗೆ ಮಾಡಿಲ್ಲ, ಆದ್ರೆ ಯೋಚನೆ ಅಂತೂ ಇತ್ತು ನನಗೆ. ಯಾಕಂದ್ರೆ ಮನ್ಸಿಗನ್ಸುತ್ತೆ, ಕೆಲಸ ಯಾವುದೇ ಇರಲಿ ಅದಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಬಾರ್ದು ಅಂತ. ನಿಮ್ಮ ಕೆಲ್ಸಕ್ಕೆ ಯಾವ ರೀತಿ ಕಳಂಕ ಬಂತು, ನಿಮ್ಮ ಕೆಲ್ಸದ ಬಗ್ಗೆ ಎಂತ ಪ್ರಶ್ನೆಗಳು ಎದ್ವು, ಅದ್ರ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ಆರೋಪಗಳಿವೆ. ಆದ್ರೆ ನಾವೊಂದು ಸರಿ. ಬ್ರೇಕ್ ತಗೊಳ್ಳೋಣ. ಮತ್ತೆ ಹಾ, ಈ ಸರಿ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಗುಲಾಮ್ ಅಲಿ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಪ್ರಸಿದ್ಧ ಗಜಲ್ ಗಾಯಕ ಗುಲಾಮ್ ಅಲಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗುಲಾಮ್ ಅಲಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಮ್ ಅಲಿ ಅವರ ಮೇಲೆ ಇರುವ ಆರೋಪ. ಇವರು ಕ್ಲಾಸಿಕಲ್ ಸಂಗೀತದ ಕಡೆ ಗಮನ ಹರಿಸಲಿಲ್ಲ. ನಾನ್ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೆ. ಆಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ನಿಮ್ಮ ತಂದೆಯವರು ಏನಿದ್ರು ಅವರು ನಿಮ್ಗೆ ತುಂಬಾ ಶ್ರದ್ಧೆಯಿಂದ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ತಾ ಇದ್ರು ಅಂತ. ಹೌದು ಹೌದು, ಖಂಡಿತ. ನಾನಾಗ ತುಂಬಾ ಚಿಕ್ಕವನು, ಒಂದು 7, 8, 9 ವರ್ಷ ಇರ್ಬೋದು ಅಷ್ಟೇ. ನನಗೆ ಹಾಡೋದು ಓಡೋದು ಅಂದ್ರೆ ಜಾಸ್ತಿ ಗಮನ ಇತ್ತು. ಆದ್ರೆ ಅವರು ನನ್ನನ್ನ ಕೂರಿಸ್ತಿದ್ರು, ನನ್ನ ಕೈಲಿ ಹಾಡಿಸ್ತಿದ್ರು. ಇದನ್ನ ಸರಿ ಇಲ್ಲ ಅಂತ ಹೇಳ್ತಿದ್ರು. ಆಗ ನಮ್ಮ ಅಜ್ಜಿ, ನನ್ನ ಗ್ರ್ಯಾಂಡ್ ಮದರ್, ನನ್ನ ತಂದೆಯವ್ರಿಗೆ ಅವರು ತುಂಬಾ ಕೋಪ ಮಾಡ್ಕೊಂಡು ಹೇಳಿದ್ರು, ಏನ್ ಮಾಡ್ತಾ ಇದ್ಯಾ, ನನ್ನ ಮೊಮ್ಮಗನ್ನ ಸಾಯಿಸ್ಬಿಡ್ತೀಯ ಹೇಗೆ ಅಂತ. ಅಂದ್ರೆ ಅಜ್ಜಿ ಹೇಳಿದ್ದೆ ಸಾಬೀತಾಯ್ತಲ್ವಾ? ನೀವು ಕ್ಲಾಸಿಕಲ್ ಬಿಟ್ರಿ ಮತ್ತೆ ಗಜಲ್ ಹಾಡೋದ್ರಲ್ಲಿ ಮುಳುಗ್ಬಿಟ್ರಿ. ನೋಡಿ, ನಾನು ಕ್ಲಾಸಿಕಲ್ನ ಬಿಡ್ಲಿಲ್ಲ. ನನಗೆ ಕ್ಲಾಸಿಕಲ್ ನೆನಪಿತ್ತು ಅನ್ನೋ ಕಾರಣಕ್ಕೆ ನಾನು ಗಜಲ್ ಹಾಡೋಕ್ ಶುರು ಮಾಡ್ದೆ. ಯಾರಿಗೆ ಕ್ಲಾಸಿಕಲ್ ನೆನಪಿರುತ್ತೋ ಅವ್ರು ಮಾತ್ರ ಗಜಲ್ ಹಾಡೋದಕ್ ಸಾಧ್ಯ. ಆದ್ರೆ ನಿಮ್ಗೆ ಯಾವಾಗ ನಾನೀಗ ಯಾವ ಗಜಲ್ ಹಾಡಿದ್ನೋ ಅದನ್ನ ಮೊದಲು ಕೇಳಿದ್ದು ಅದು ಶಿವರಂಜನಿ ರಾಗದಲ್ಲಿದೆ. ಶಿವರಂಜನಿ ರಾಗ ನೆನಪಿದ್ರೆ ಮಾತ್ರ ಇದನ್ನ ಹಾಡೋದಕ್ ಸಾಧ್ಯ. ನೀವು ಇವತ್ತಿಗೂ ಯಾವ ಗಜಲ್ಗಳನ್ನ ಹಾಡ್ತೀರೋ ಅದರಲ್ಲಿ ಕ್ಲಾಸಿಕಲ್ನ ಬೇಸ್ ಇದೆಯಾ? ಖಂಡಿತ ಬೇಸಿದೆ. ಉದಾಹರಣೆಗೆ ಇದು ಶುರು ಆಗೋದು ಹೀಗೆ. ಪಾಪ ಗ ರೇ ಗ ರೇ ಸ ನಿ ದ ರೇ ಸ ಸ ಪಾ ಗ ರೇ ಗ ರೇ ಸ ನಿ ದ ರೇ ಸ ದ ಸ ರೇ ಗ ಮ ಮ ಗ ದ ಮ ಮ ಗ ಮ ಗ ರೇ ದ ಪ ಗ ದಿಲ್ ಮೇ ಏಕ್ ಲಹರ್ ಸೆ ಉಠಿ ಹೈ ಅಭಿ. ನಾನ್ ಹಾಡಿದ್ದು ಅದೇ ಸರಿಗಮ.
ಸರಿಗಮ ಶಾಸ್ತ್ರೀಯವಾಗಿದೆ. ಅದೇ ರಾಗ ಇದರ ಆಧಾರವಾಗಿದೆ, ಅಂದ್ರೆ ಪಹಾಡಿ ರಾಗ. ಆ ಪಹಾಡಿ ರಾಗದಲ್ಲೇ ನಾನು ಸರಿಗಮ ಹಾಡ್ದೆ. ಅದನ್ನೇ ನಾನು ಅನುವಾದ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿದ್ದೆ. ಆದ್ರೆ ನಿಮಗ್ ಕಲ್ಸಿದ್ ಮಾತ್ರ ಠುಮ್ರಿ, ದಾದ್ರಾ. ಹಾ, ಅದನ್ನು ಹಾಡ್ತೀನಿ. ಠುಮ್ರಿನಲ್ಲಿ ದಾದ್ರಾ ಹಾಡ್ಬೋದು. ಅದು ಈ ತರ ಇರುತ್ತೆ, ಹೇಗಂದ್ರೆ बरसन लागे सावन बूंदिया राजा तोरे बिन लागे ना मोरा जिया. ಥ್ಯಾಂಕ್ ಯು. ನೋಡಿ, ಇದು ಪೀಲು ರಾಗ, ಸಂಜೆ ರಾಗ. ಇದು ಕಾಫಿ ತಾಟ್ಗೆ ಸೇರಿದ ರಾಗ ಪೀಲು. ಇದರಲ್ಲಿ ಇದು ದಾದ್ರಾ. ಈ ದಾದ್ರವನ್ನು ನಾನು ಹಾಡ್ದೆ. ಟುಮ್ರಿಯ ಶೈಲಿ ಸ್ವಲ್ಪ ಭಿನ್ನವಾಗಿರುತ್ತೆ. ಮತ್ತು ದಾದ್ರಾ, ಟುಮ್ರಿ, ಕಜರಿ, ಟಪ್ಪ ಇವೆಲ್ಲವೂ ಲೈಟ್ ಸೆಮಿ ಕ್ಲಾಸಿಕಲ್ ನಲ್ಲಿ ಬರುತ್ತೆ. ಆದ್ರೆ ಕ್ರಿಟಿಕ್ ಗಜಲ್ ಕೂಡ, ಇವನ್ ಗಜಲ್ ಕೂಡ ಲೈಟ್ ಕ್ಲಾಸಿಕಲ್ ನಲ್ಲೇ ಬರುತ್ತೆ. ಅದಕ್ಕೆ ಕ್ರಿಟಿಕ್ಗಳು ಈ ಆರೋಪ ಮಾಡ್ತಾರೆ ಏನಂದ್ರೆ ಗಜಲ್ ಅನ್ನೋದು ಒಂದು ಭವ್ಯವಾದ ಮಹಲ್ ಆಗಿತ್ತು. ಅದರಲ್ಲಿ ಹೌದು. ತುಂಬಾ ಗೌರವ ಇತ್ತು, ತುಂಬಾ ರೆಸ್ಪೆಕ್ಟ್ ಇತ್ತು. ಹೌದು. ಆದ್ರೆ ಗುಲಾಮ್ ಅಲಿ ಸಾಬ್ ಅವರು ಗಜಲ್ನ ಒಂದು ಮಾಡರ್ನ್ ಕಾಲದ ಫ್ಲಾಟ್ ರೀತಿ ಮಾಡ್ಬಿಟ್ರು ಅಂತ. ನಾನು ಖಂಡಿತ ಫ್ಲಾಟ್ ಮಾಡಿಲ್ಲ, ಅದನ್ನ ಚೊಕ್ಕ ಮಾಡ್ತಾ ಬಂದೆ, ಅದನ್ನೇ ಸುಂದರವಾಗಿ ಮಾಡ್ತಾ ಬಂದೆ. ಈ ಮೊದಲ ಗಜಲ್ ಏನಿದೆ, ನಾನು ಮೊದಲಿಂದ ಹಿಡಿದು ಕೊನೆವರೆಗೂ ಯಾವ್ಯಾವ ಗಜಲ್ನ ಹಾಡ್ತೀನೋ ಅದಕ್ಕೆ ಸ್ವಲ್ಪ ರಿದಮ್ ಕೊಟ್ಟಿದ್ದೀನಿ. ಯಾಕಂದ್ರೆ ಜನರಿಗೆ ನಾನು ಮೊದಲು ಕಲ್ತಿದ್ದು ತಬ್ಲಾ ನುಡ್ಸೋದನ್ನ. ಮೊದಲು ಅದಕ್ಕೆ ರಿದಮ್ನ ಸೌಂದರ್ಯ ಕೊಟ್ಟೆ. ಹಾಗೆ ಸ್ವಲ್ಪ ಶಾಯರಿ ಸುಮ್ಮನೆ ಯಾವತ್ತೂ ನಾನು ಹಾಡಿಲ್ಲ. ಅರ್ಥ ಇಲ್ಲದೆ ಶಾಯರಿನ ಇವತ್ವರೆಗೂ ಹಾಡಿಲ್ಲ. ಮತ್ತೆ ಇದು ನಿಜ ಅಲ್ವಾ? ಏನಂದ್ರೆ ನೀವು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಗಜಲ್ನ ಪೂರ್ತಿ ಒಂದು ಎಂಟರ್ಟೈನ್ಮೆಂಟ್ ನ ರೀತಿ ಮಾಡ್ಬಿಟ್ರಿ ಅನ್ನೋ ನೋಡಿ, ಆರೋಪ. ಚಪ್ಪಾಳೆ ಅಂತೂ ನಾನೀಗ ಶ್ರುತಿ ಏರ್ಸಿ ನಿಲ್ಲಿಸ್ದೆ, ಚಪ್ಪಾಳೆ ಬಂತು. ಹಾಗಾಗಿ ಚಪ್ಪಾಳೆನ ಗಜಲ್ನ ಯಾವ್ದಾದ್ರೂ ಒಂದು ಸಾಲಿಗೆ ಹೊಡಿತಾರೆ ಅಥವಾ ಒಂದು ಒಳ್ಳೆ ಶ್ರುತಿ ಹೊಡಿತಾರೆ. ಕೆಲವೊಮ್ಮೆ ಚಪ್ಪಾಳೆ ಯಾವಾಗಾದ್ರೂ ಹೊಡಿತಾರೆ. ಆದ್ರೆ ನಿಮ್ಮ ದಯೆಯಿಂದ ನನಗಂತೂ ಯಾವತ್ತೂ ಹೊಡೆದಿಲ್ಲ. ನಾನು ಸುಮ್ನೆ ಚಪ್ಪಾಳೆನ ಇಷ್ಟಪಡೋನಲ್ಲ. ಹೇಗಂದ್ರೆ ನಾವು ಇಲ್ಲಿಂದ ಶುರು ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ. ಆದ್ರೆ ಇಲ್ಲಿಗೇನು ನಿಲ್ಲಿಸಬಾರ್ದು, ಏನಾದ್ರೂ ಮಾಡ್ತಾನೆ ಇರ್ಬೇಕು. ಆದ್ರೆ ಗುಲಾಮ್ ಅಲಿ ಸಾಬ್, ಈ ವಿಷಯನ ನೀವು ನಿಮ್ಮ ಮಗನಿಗೆ ಕಲ್ಸಿಲ್ಲ. ನಾನ್ ಕೇಳ್ಪಟ್ಟೆ ನಿಮ್ಮ ಚಿಕ್ಕ ಮಗ ಏನಿದೆ ಹೌದು ಹೌದು ಹೌದು, ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ರಾಕ್ ಅಲ್ಲಿ ಮತ್ತೆ ಜಾಜ್ ನಲ್ಲಿ, ಪೂರ್ತಿ ವೆಸ್ಟರ್ನ್ ಮ್ಯೂಸಿಕ್ ನಲ್ಲಿ ಇದೆಯಂತೆ. ಅವ್ನು ನನಗೆ ಹೇಳಲೇ ಇಲ್ಲ ನಾನು ಹಾಡ್ಬೇಕು ಅಂತ. ಅದು ಇತ್ತೀಚೆಗೆ 1-2-3 ವರ್ಷಗಳ ಹಿಂದೆ ಶುರು ಮಾಡಿದ್ದಾನೆ. ಅವ್ನು ಶುರು ಮಾಡಿದಾಗ ಮೊದಲು ಅವನ ಮೇಲೆ ನಾನು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ. ಆಮೇಲೆ ಯೋಚಿಸ್ದೆ, ಅವನು ಇಲ್ಲಿಗೆ ಬರ್ಲಿ, ಅವನನ್ನ ನನ್ನ ಕಡೆ ಕರ್ಕೋಬೋದಲ್ಲ ಅಂತ. ಈಗ್ಲೂ ಕೂಡ ಅಲ್ಲೇ ಇದಾರಲ್ವಾ ಅವರು? ಈಗ್ಲೂ ಕೂಡ ಹೌದು. ಅವನು ಏನಂದ್ರೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾನೆ, ನನ್ನ ಕ್ಯಾಸೆಟ್ಗಳಿಗೂ ಮಾಡ್ತಿದ್ದಾನೆ ಮ್ಯೂಸಿಕ್ನ. ನೋಡಿ, ನಾನು ಗೊತ್ತಿರುತ್ತೆ ನನಗೆ ಅವನಿಗಿಂತ ದೊಡ್ಡ ಮಗ ಇದ್ದಾನೆ ಅಂತ. ಅವನ್ ಹಾಡ್ನ ಕೇಳ್ಬಿಟ್ರೆ ನಿಮ್ಗೆ ಗಜಲ್ನ ಮಜಾ ಸಿಗುತ್ತೆ, ಕ್ಲಾಸಿಕಲ್ನ ಮಜಾ ಸಿಗುತ್ತೆ. ಟುಮರಿ ದಾದ್ರಾ ಕೂಡ ಹಾಡ್ತಾನೆ, ತುಂಬಾ ಚೆನ್ನಾಗಿ ಹಾಡ್ತಾನೆ. ನಾನು ಚಿಕ್ಕವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರು ರಾಕ್ ಮತ್ತೆ ಜಾಜ್ ನಲ್ಲಿ ಇದಾರಲ್ಲ. ನಾನ್ ದೊಡ್ಡವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಒಂದು ಗಜಲ್ ಹಾಡಿದ್ರಿ, ದರ್ದೆ ದಿಲ್ ದರ್ದೆ ಅಶನಾ ಜಾನಿ. ಹೌದು ಹೌದು. ಮತ್ತೆ ನಮ್ಮ ಜಗಜಿತ್ ಸಿಂಗ್ ಸಾಬ್ ಅವರು ಒಂದು ಗಜಲ್ ಹಾಡಿದ್ರು, ಹಮ್ ತುಮ್ ನಹಿ ಗಮ್ ನಹಿ ಶರಾಬ್ ನಹಿ ಶರಾಬ್ ನಹಿ. ಅಂದ್ರೆ ಹೌದು, ನೀವು ನಾನ್ ಹೇಳ್ತಾ ಹೇಳ್ತಿರೋದು ಇರೋದು- ಅಂದ್ರೆ ಎರಡು ಟ್ಯೂನ್ ಒಂದೇ ತರ ಇದೆ. ಅಲ್ಲ, ಮೊದಲು ಮತ್ತೆ ಯಾರು ನಾನು- ಹಾಡಿದ್ದು? ಏನ್ ಹೇಳಿ? ಇದನ್ನೆಲ್ವಾ ಕೇಳ್ಬೇಕು ಅಂತಿರೋದು. ಮೊದಲು ಯಾರು ಹಾಡಿದ್ದು? ಇದನ್ನ ನಾನ್ ನಿಮ್ ಹತ್ರ ಕೇಳ್ತೀನಿ. ನಾನು ಹೇಳ್ತೀನಿ. ನಾನು 68ರಲ್ಲಿ ಈ ರೆಕಾರ್ಡ್ ಮಾಡಿಸಿದ್ದೆ. ನನ್ನ ಮೊದಲನೇ ರೆಕಾರ್ಡ್ ಅದು LPದು ಗಜಲ್ಗಳದ್ದು 68ರಲ್ಲಿ. ಅದರಲ್ಲಿ ದರ್ದೆ ದಿಲ್ ಆಶನಾ ಜಾನೆ, ಅವ್ರ ಬೇ ದರ್ದ್ ಕೋಯಿ ಕ್ಯಾ ಜಾನೆ, ಅದರಲ್ಲಿ ಇದು ಕೂಡ ಇತ್ತು. ವಸಲ್ ಮೇ ಬಿ ಫಿಕ್ರೆ ಜುದಾಯಿ, ದಾಯಿಂ ಪಡ ಹುವಾ ದೇರೆ ದರ್ ಪರ್ ಗಾಲಿಬ್ ಸಾಬ್ ಅವ್ರದ್ದು. ಅದರ ಜೊತೆಗೆ ಇದು ಕೂಡ ಇತ್ತು, ಮೀರ್ ಖ್ವಾಜಾ ಮೀರ್ ದರ್ದ್ ಅವ್ರದ್ದು. ತಿ ವಸಲ್ ಮೇ ಬಿ ಫಿಕ್ರೆ ಜುದಾಯಿ ತಮಾಮ್ ಶಬ್, ಓ ಆಯೆ ಬಿ ತೋ ನೀಂದ್ ನಾ ಆಯಿ ತಮಾಮ್ ಶಬ್. ಜೊತೆಗೆ ಇದು ಕೂಡ ಇತ್ತು, ತುಮ್ ಬತಾ ದೋ ತುಮ್ ಹಮೇ ಬೇದಾದ್ ಕರ್ನಾ, ಸಿಕ್ಕಾದೆ ಹಮ್ ತುಮೇ ಫರಿಯಾದ್ ಕರ್ನಾ, ರಿಯಾಜ್ ಖೈರಾಬಾದಿ. ನೋಡಿ, ಇವಿಷ್ಟನ್ನು 68ರಲ್ಲೇ ನಾನು ಹಾಡಿದ್ದೆ. ಈಗ ಜಗಜೀತ್ ಅವ್ರನ್ನ ಕೇಳಿ ಮೊದಲು ಹಾಡಿದ್ದು ಅವರ ಅಥವಾ ನಾನಾ ಅಂತ. ಎಷ್ಟು ಜನರ ಮನಸ್ಸಿನಲ್ಲಿ ಈ ಬಗ್ಗೆ ಬೇಸರ ಇದೆ ಗಜಲ್ಗಳ ಬಗ್ಗೆ, ಮತ್ತೆ ಇವತ್ತಿನ ಕಾಲದ ಗಜಲ್ನ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ನನ್ನ ಹತ್ರ ಆರೋಪಗಳಿವೆ, ಪ್ರಶ್ನೆಗಳಿವೆ. ಆರೋಪಗಳು ಮತ್ತೆ ಪ್ರಶ್ನೆಗಳ ಒಂದು ದೊಡ್ಡ ಪಟ್ಟಿನೇ ಇದೆ. ಒಂದು ಸರಿ. ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಗುಲಾಮ್ ಅಲಿ ಸಾಬ್ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ ಪ್ರಸಿದ್ಧ ಗಾಯಕ ಗುಲಾಮ್ ಅಲಿ ಸಾಬ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗುಲಾಮ್ ಅಲಿ ಸಾಬ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಮ್ ಅಲಿ ಅವರ ಮೇಲೆ ಇರುವ ಆರೋಪ. ಇವರು ಗಜಲ್ನ ಆಯಸ್ಸು ಹೆಚ್ಚಿಸೋಕೆ
ಏನೂ ಮಾಡಿಲ್ಲ. ಮಲ್ಲಿಕಾ ಪುಖ್ರಾಜ್ ಅವರ ಮಗಳು ತಾಹಿರಾ ಸಯೀದ್ ಏನಿದ್ದಾರೆ ಹೌದು ಹೌದು. ನೋಡಿ, ಅವರು ಒಂದ್ ಕಡೆ ಹೇಳಿದ್ದಾರೆ ಹಿಂದೂಸ್ತಾನ್ ಮತ್ತೆ ಪಾಕಿಸ್ತಾನ ಎರಡೂ ಕಡೆ ಗಜಲ್ನ ಸಾವಾಗ್ತಿದೆ ಅಂತ. ಹಾಗೇನೂ ಇಲ್ಲ, ನಾನು ಈ ಮಾತನ್ನ ಒಪ್ಪೋದಿಲ್ಲ. ಒಂದ್ ವೇಳೆ ಸಾವಾಗ್ತಿದ್ರೆ ನಾವ್ ಯಾವಾಗ್ಲೂ ಬಿಸಿ ಇರ್ತಾ ಇರ್ಲಿಲ್ಲ. ನಾನು ಈಗಷ್ಟೇ 1.5 ತಿಂಗಳ ಹಿಂದೆ ಅಮೆರಿಕದಲ್ಲಿ ಗಜಲ್ಗಳನ್ನ ಹಾಡು ಬಂದಿದ್ದೀನಿ. ಬೇರೆ ಯಾವ ಹಾಡನ್ನು ಹಾಡಿಲ್ಲ, ಏನೂ ಅವ್ರ ಹಾಡಿಲ್ಲ. ಪೂರ್ತಿ ಹೇಳಿಕೆ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಹೇಳಿದ್ದಾರೆ ಏನಂದ್ರೆ ಪಾಕಿಸ್ತಾನದಲ್ಲಿ ಆಹಾ. ಒಂದ್ ವೇಳೆ ಯಾವ್ದಾದ್ರೂ ಮಗು ಹಾ. ಗಜಲ್ ಹಾಡೋದ್ರಲ್ಲಿ ಆಸಕ್ತಿ ತೋರಿಸಿದ್ರೆ ಹಾ. ಅಥವಾ ಸೂಫಿ ಕಲಾಂನಲ್ಲಿ ಆಸಕ್ತಿ ತೋರಿಸಿದ್ರೆ ಅವ್ರಿಗೆ ಚಪ್ಲಿನಲ್ಲಿ ಹೊಡಿತಾರಂತೆ. ಆ, ಹಾಗೆ ತುಂಬಾ ಜಾಸ್ತಿ ಅಪ್ರಿಶಿಯೇಟ್ ಯಾರಿಗ್ ಮಾಡ್ತಾರೆ ಅಂದ್ರೆ ಯಾರು ಗಜಲ್ನಲ್ಲಿ ಅಥವಾ ಸೂಫಿ ಕಲಾಂನಲ್ಲಿ ಭಾಗವಹಿಸ್ತಾರಲ್ಲ ಅವರಿಗೆ. ನಾನ್ ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನೇ ಈ ಎಷ್ಟೋ ಏನದು ಚಾನೆಲ್ಗಳಲ್ಲಿ ಮಕ್ಕಳು ಹಾಡ್ತಾರಲ್ಲ, ನಾನೇ ಅವ್ರಿಗೆಲ್ಲ ನಂಬರ್ ಕೊಟ್ಟಿದ್ದೀನಿ. ಆದ್ರೆ ನೀವು ಪ್ರಯತ್ನ ಮಾಡಿದ್ರ ಮತ್ತಷ್ಟು ಗಜಲ್ ಸಿಂಗರ್ಗಳು ಏನಿದ್ದಾರೆ ಅವ್ರ ನೋಡಿ, ಮುಂದೆ ಬರ್ಲಿ ಅಂತ? ನನ್ನ ಸ್ಟೂಡೆಂಟ್ಗಳೇ ಎಷ್ಟೋ ಜನ ಇದ್ದಾರೆ. ಹಾಗೆ ಬಹಳಷ್ಟು ಜನ ಗೆಳೆಯರಿದ್ದಾರೆ. ಅವ್ರ ಮಕ್ಕಳಿಗೆಲ್ಲ ನಾನು ಪಾಠ ಮಾಡ್ತೀನಿ, ಅವ್ರಿಗೆ ಹೇಳ್ಕೊಡ್ತೀನಿ. ಈ ಗಜಲ್ಗಳ ಬಗ್ಗೆ, ಗಾಯನದ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅವರು ಕೂಡ ಕಲಿತಾ ಆದ್ರೆ ಇದ್ದಾರೆ. ಆರೋಪ ಏನಂದ್ರೆ ನಿಮ್ಮ ಟ್ಯಾಲೆಂಟ್ ಅನ್ನ ಕೇವಲ ನಿಮ್ಮ ಮಕ್ಳಿಗೆ ಮಾತ್ರ ಕಲಿಸ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಆತರ ಏನೂ ಇಲ್ಲ. ನೋಡಿ, ಇಡೀ ಜಗತ್ತಿನಲ್ಲಿ ನಾನು ಯಾವ್ದಾದ್ರು ಒಂದು ಸಮಯದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿದ್ರೆ ಪ್ರತಿಯೊಂದು ದೇಶದಿಂದಾನು ನನ್ನ ಇಷ್ಟಪಡೋರು ಬರ್ತಾರೆ, ನನ್ನಿಂದ ಕಲ್ತಿರೋರು ಬರ್ತಾರೆ. ನಾನು ಅದನ್ನ ಟೇಪ್ ಮಾಡಿ ಕ್ಯಾಸೆಟ್ ಮಾಡಿ ಕೊಡ್ತೀನಿ. ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ, ಈ ರೀತಿ ಗಜಲ್ಗಳನ್ನ ಹಾಡಿ ಅಂತ. ಬರೀ ನನ್ನ ಗಜಲ್ಗಳನ್ನ ಮಾತ್ರ ಅಲ್ಲ, ಬೇರೆ ಒಳ್ಳೆ ಗಾಯಕರ ಗಜಲ್ಗಳನ್ನು ಕೇಳಿ ಅದನ್ನ ಕಾಪಿ ಮಾಡ್ಕೊಳ್ಳಿ ಅಂತೀನಿ. ನೋಡಿ, ನೀವು ನಿಮ್ಮ ಗುರುಗಳಿಂದ ಕಲಿತಾ ಇದ್ದ ಸಮಯದಲ್ಲಿ ಹೌದು. ನಿಮ್ಮ ಗುರುಗಳಿಗಾಗಿ ಬಕೆಟ್ ನಲ್ಲಿ ನೀರನ್ನ ಕೂಡ ಖಂಡಿತ, ತುಂಬಿಸ್ಕೊಂಡು ಖಂಡಿತ. ಬರ್ತಾ ಇದ್ರಿ, ಹುಕ್ಕ ಕೂಡ ಕ್ಲೀನ್ ಮಾಡಿ. ಖಂಡಿತ ಹೌದು. 12-13 ವರ್ಷ ಇದ್ದೆ ನನ್ನ ಉಸ್ತಾದ್ಗಳ ಹತ್ರ. ನನ್ನ ಉಸ್ತಾದ್ಗಳು ನಿಮಗೆ ಗೊತ್ತಿರ್ತಾರೆ, ಉಸ್ತಾದ್ ಬಡೆ ಗುಲಾಮ್ ಅಲಿ ಸಾಬ್ ಅವರು, ಮತ್ತೆ ಅವರ ತಮ್ಮ ಆದಂತಹ ಉಸ್ತಾದ್ ಬರ್ಕತ್ ಅಲಿ ಖಾನ್ ಸಾಬ್, ಮತ್ತೆ ಅವ್ರ ತಮ್ಮ ಆದ ಮುಬಾರಕ್ ಅಲಿ ಖಾನ್ ಸಾಬ್ ಅವ್ರ ಹತ್ರ ಲಾಹೋರ್ನಲ್ಲಿದ್ದೆ. 12-13 ವರ್ಷ ನಾನು 24 ಗಂಟೆ ಅಲ್ಲೇ ಇರ್ತಾ ಇದ್ದೆ. ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ. ಇದು ಸತ್ಯ. ಅದಾಲತ್ನಲ್ಲಿ ಕೂತ್ಕೊಂಡು ಸುಳ್ಳು ಹೇಳ್ಬಾರ್ದು ಅಲ್ವಾ? ಅಲ್ಲಿ ಎಷ್ಟು ಪರಿಶ್ರಮ ಪಡ್ಬೇಕಾಗಿತ್ತು? ಬರೀ ಪರಿಶ್ರಮ ಅಂದ್ರೆ ಪರಿಶ್ರಮನೇ ಮಾಡ್ಲೇಬೇಕಿತ್ತು ಅಷ್ಟೇ. ಪರಿಶ್ರಮನೇ. 12-13 ವರ್ಷಗಳ ಕಾಲ ಪ್ರೀತಿಯಿಂದ ಮಾಡ್ದೆ, ಶ್ರದ್ಧೆಯಿಂದ ಮಾಡ್ದೆ. ಅದು ಪರಿಶ್ರಮ ಆಗಿರ್ಲಿಲ್ಲ, ನನಗಾಗಿ ಒಳ್ಳೇದೇ ಆಗಿತ್ತು. ನಿಮ್ಮ ರೊಟೀನ್ ಏನಿತ್ತು? ರುಟೀನ್ ಯಾವ ಥರ ಅಂದ್ರೆ ರಾತ್ರಿ ಅಂದ್ರೆ ಬೆಳಗ್ಗೆಯಿಂದ ಹಿಡಿದು 7-8 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ನಾವು ಕೆಲಸಗಳನ್ನೇ ಮಾಡ್ತಾ ಇದ್ವಿ. ಉಸ್ತಾದರ ಸ್ನೇಹಿತರು ಬರ್ತಿದ್ರಲ್ಲ, ಆಗ ಅವರು ಹೋಗಿ ಪಾನ್ ತಗೊಂಬಾ, ಹೋಗು ಸಿಗರೇಟ್ ತಗೊಂಬಾ, ಇದನ್ ತಗೊಂಬಾ, ಅದನ್ ತಗೊಂಬಾ ಅಂತ ಹೇಳ್ತಿದ್ರು. ನಾವು ಅದನ್ನ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಹಾಡುಗಳನ್ನ ಕೇಳ್ತಿದ್ವಿ. ಒಂದು ಮೂಲೆಯಲ್ಲಿ ಕೂತು ನಮ್ಮ ಉಸ್ತಾದವರ ಹಾಡುಗಳನ್ನ ಕೇಳ್ತಾ ಇದ್ವಿ. ಅವರು ಯಾವ ರೀತಿ ಅಭ್ಯಾಸ ಮಾಡ್ತಿದ್ರು ನಾನು ನನ್ನೊಳಗೆ ಅದನ್ನ ತುಂಬಿಸ್ಕೋತಾ ಹೋಗ್ತಿದ್ದೆ. ಕೆಲವು ಸಲ ನಮ್ಗೆ ಅವಕಾಶ ಸಿಗ್ತಾ ಇತ್ತು, ಆಗ ಕೇಳ್ತಿದ್ದೆ. ಅವ್ರು ಹೇಳ್ತಿದ್ರು, ಚಿಕ್ಕವರು ಉಸ್ತಾದ್ ಮುಬಾರಕ್ ಅಲಿ ಖಾನ್ ಸಾಬ್ ಅವ್ರ ಹತ್ರ ನೋಡಿ ಹೀಗೆ ಸಾರೆ ಗ ಮರೆ ಸ ಗ ಮ ಸ ಮ ಗ ರೆ ಮ ರೆ ಗ ಸ ರೆ ಗ ಪ ಪ ಗ ರೆ ಪ ಪ ಸ ಪ ಪ ರೆ ಪ ಗ ಮ ರೆ ಗ ಮ ಪ ದ ಮ ಗ ಪ ದ ಮ ದ ಮ ಗ ಪ ದ ಗ ಮ ಪ ಗ ಮ ನಿ ಸ ರೆ ಪ. ನಾವ್ ಇಡೀ ದಿನ ಇದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವತ್ತಿನ ಶಿಷ್ಯರು ಏನಾದ್ರು ಮಾಡ್ತಾರಾ? ಇವತ್ತಿನ ಶಿಷ್ಯರು ಬರೀ ಇದನ್ನ ಕೇಳ್ತಾರೆ, ಏನಂದ್ರೆ 3 ತಿಂಗಳಲ್ಲಿ ಹಾಡೋದು ನುಡಿಸೋದು ಬರುತ್ತಾ ಅಂತ. ನಾವ್ ಈ ತರ ಕೇಳ್ತಾ ಇರ್ಲಿಲ್ಲ, ಈ ತರ ಹೇಳ್ತಾನೆ ಇರ್ಲಿಲ್ಲ. ನಾವು ಬರೀ ಪ್ರೀತಿ ಮಾಡ್ತಿದ್ವಿ. ಈ ಹೊಸ ಜನರೇಷನ್ ಏನಿದೆ, ಒಂದ್ ವೇಳೆ ನೀವು ಮೆಸೇಜ್ ಕೊಡೋದಾದ್ರೆ ಹಾಡಿನ ಮೂಲಕ, ನಾನು ಈ ಮೆಸೇಜ್ ಕೊಡ್ತೀನಿ. ಶ್ರುತಿ ಅನ್ನೋದು ಕಲಿಯೋದ್ರಿಂದ ಬರುತ್ತೆ, ಮತ್ತೆ ಪದಗಳು ಓದೋದ್ರಿಂದ ಬರುತ್ತೆ. ಉದಾಹರಣೆಗೆ ಒಂದು ವಿಷಯ ಹೇಗಂದ್ರೆ, ಒಂದು ಶೇರ್ ಇದೆ, ಶಹರ್ ಸುನ್ಸಾನ್ ಹೈ ಕಿಧರ್ ಜಾಯೆ. ಇದಕ್ಕೆ ನಾನೊಂದು ಟ್ಯೂನ್ ಹಾಕಿದ್ದೆ. शहर सुनसान है किधर जाए, खाक होकर कहीं बिखर जाए, शहर सुनसान है. ನೋಡಿ, ಪದಗಳ ಅರ್ಥ ಏನಂದ್ರೆ, ನಗರವಿದು ನಿರ್ಜನವಾಗಿದೆ, ನಗರ ಪೂರ್ಣ ಕ್ವೈಟ್ ಆಗಿದೆ, ಸಂಪೂರ್ಣ ಏಕಾಂತವಾಗಿದೆ. ಎಲ್ಲಿಗೆ ಹೋಗೋದು? ಆ ಭಾವನೆ ಸ್ವರಗಳಲ್ಲಿ ಮೂಡಿ ಬರಬೇಕು. ಅದನ್ನ ಸ್ವರಗಳಲ್ಲಿ ಯಾರಿಗೆ ಗೊತ್ತಾಗುತ್ತೆ? ಯಾರಿಗೆ ಸ್ವರಗಳ ನಿಯತ್ತು ಗೊತ್ತಿದೆಯೋ, ಸ್ವರಗಳ ಪ್ರಭಾವ ಅರಿತವರಿಗೆ. ಹೌದು ಸರ್, ನೀವು ಏನ್ ಹೇಳ್ತಿದ್ದೀರಾ ಅಂದ್ರೆ ಗಜಲ್ ಪ್ರೀತಿಯಿಂದ ಹಾಡಲಾಗುತ್ತೆ ಅಂತ, ಪ್ರೀತಿ ಇರುತ್ತೆ ಅದರಲ್ಲಿ ಅಂತ. ನಿಮ್ ಪ್ರೇರಣೆ ಯಾರು ಸರ್? ಗಜಲ್ ಅನ್ನೋದು ಯಾವ ರೀತಿ ವಿಷಯ ಅಂದ್ರೆ, ಯಾರಿಗೆ ಶಾಯರಿ ಅರ್ಥ ಆಗುತ್ತೋ ಅವರಿಗೆ ಇದನ್ನು ಬಿಟ್ಟು ಬೇರೆ ಯಾವ್ದ್ರಲ್ಲೂ ಅಂದ ಕಾಣೋದೇ ಇಲ್ಲ. ಸರ್, ಹೇಳ್ತಾರೆ ಅಲ್ವಾ, ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ದೇರ್ ಇಸ್ ಎ ವುಮನ್. ಆ ಮಾತು ಕೂಡ ನಿಜಾನೇ ಆ ಮಾತು. ಆದ್ರೆ ನಾನಿದ್ರಿಂದ ಸ್ವಲ್ಪ ದೂರ ಇದ್ದೀನಿ. ಸಾಮಾನ್ಯವಾಗಿ ನೀವು ತುಂಬಾ ಬ್ಯುಸಿ ಇರೋ ವ್ಯಕ್ತಿ. ನೀವು ದೇಶ ವಿದೇಶದ ಟೂರ್ ಮಾಡ್ತಾನೆ ಇರ್ತೀರಾ, ತುಂಬಾ ಬ್ಯುಸಿ ಲೈಫ್. ಹೌದು. ಮತ್ತೆ ಸಹಜವಾಗಿ ನಿಮ್ ಫ್ಯಾಮಿಲಿ ನಿಮ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ ಅಲ್ವಾ?
ಮತ್ತೆ ಹಾಗೆ ಕೋಪ ಅದೇನಂದ್ರೆ ಮಾಡ್ಕೊಂಡಾಗ- ನನ್ನ ಫ್ಯಾಮಿಲಿನ ಬಿಡೋದಕ್ಕೆ ತಯಾರಿದ್ದಾರೆ. ನೋಡಿ, ಯಾವಾಗ ಫ್ಯಾಮಿಲಿಯವರು ಕೋಪ ಮಾಡ್ಕೋತಾರೆ ಅವರಿಗೋಸ್ಕರ ಯಾವ ಗಜಲ್ ಹಾಡ್ತೀರಾ? ಅವರಿಗೋಸ್ಕರ ನನಗೂ ಇದೇ ಪ್ರಶ್ನೆ ಇತ್ತು. ಇದನ್ನ ಹಾಡ್ತೀನಿ. फासिल ऐसे भी होंगे ये कभी सोचा न था. फासिल 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 ऐसे भी होंगे ये कभी सोचा न था. सामने बैठा था मेरे और वो मेरा न था. फासिल ऐसे भी होंगे. फासिल. ಥ್ಯಾಂಕ್ ಯು. ಮತ್ತೆ ನಾವೀಗ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಸರಿ ಸರಿ. ಮತ್ತೆ ಈ ಬ್ರೇಕ್ನ ನಂತರ ನಾವು ಮಾತಾಡೋಣ ಗುಲಾಂ ಅಲಿ ಸಾಬ್ ಜೊತೆ ಗಾಯನದ ಮೇಲೆ ಹಿಂದೂಸ್ತಾನ್ ಪಾಕಿಸ್ತಾನದ ಸಂಬಂಧಗಳ ಬಗ್ಗೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಪ್ರಸಿದ್ಧ ಗಜಲ್ ಗಾಯಕ ಗುಲಾಂ ಅಲಿ ಸಾಬ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಗುಲಾಂ ಅಲಿ ಸಾಬ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಂ ಅಲಿ ಅವರ ಮೇಲೆ ಇರುವ ಆರೋಪ, ಇವರು ಸ್ವಾರ್ಥಿಯಾಗಿದ್ದಾರೆ. ಗುಲಾಂ ಅಲಿ ಸಾಬ್, 1980ನಲ್ಲಿ ನೀವು ಮೊದಲ ಬಾರಿ ಬಂದಾಗ 15 ದಿನಗಳ ಒಳಗೆ ನಿಮ್ಮ 8 ಶೋಗಳು ನಡೆದಿದ್ವು. ಹೌದು ಹೌದು ಹೌದು. ಬಹಳ ಪ್ರೀತಿ ಸಿಕ್ಕಿತ್ತು ನಿಮ್ಗೆ ಹಿಂದೂಸ್ತಾನದ ಹೌದು, ಜನರಿಂದ. ಹೌದು. ಸಾಕಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಂಡಿದ್ರಿ. ಆದ್ರೆ ನೀವು ಯಾವತ್ತೂ ಇದನ್ನ ಯೋಚನೆ ಮಾಡ್ಲಿಲ್ಲ, ಏನಂದ್ರೆ ಇಲ್ಲಿ ಯಾರು ಹಿಂದೂಸ್ತಾನಿ ಸಿಂಗರ್ಸ್ ಇದ್ದಾರೆ ಆಹಾ. ಅವರಿಗೂ ಕೂಡ ಆಹಾ. ಪಾಕಿಸ್ತಾನಕ್ಕೆ ಹೋಗೋ ಅವಕಾಶ ಸಿಗಲಿ ಅಂತ. ನೋಡಿ, ಇದೇ ವರ್ಷದಲ್ಲಿ ನಮ್ಮಲ್ಲಿಗೆ ನಾಲ್ಕು ಸಿಂಗರ್ಗಳು ಹೋಗಿದ್ದಾರೆ. ಹಾಗೆ ಜಗಜೀತ್ ಅವರು 3 ಸಲ ಹೋಗಿದ್ದಾರೆ ಕಳೆದ 6 ತಿಂಗಳಲ್ಲಿ. ನೋಡಿ, ಒಂದಂತೂ ಇರುತ್ತೆ ರಿಟರ್ನ್ ಪಾಲಿಸಿ. ಹಾ 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 ಮತ್ತೆ ನಮಗ್ ಗೊತ್ತಾಗಿದ್ದೇನೆಂದ್ರೆ ಒಂದು ಅನ್ರಿಟರ್ನ್ ಪಾಲಿಸಿ ಇದೆ ಅಂತ. ಹಾ. ಅದು ಪೇಪರ್ನಲ್ಲೆಲ್ಲೂ ಬರ್ದಿರಲ್ಲ. ಆದ್ರೆ ಒಂದ್ ವೇಳೆ ಯಾರಾದ್ರೂ ಹಿಂದೂಸ್ತಾನಿ ಸಿಂಗರ್ ಅಲ್ಲಿಗೆ ಹೋಗೋದಾದ್ರೆ ಅವರಿಗೆ ಸ್ವಲ್ಪ ಒತ್ತಡ ಹಾಕಿ ಅಂತ. ಇಲ್ಲ, ಆ ಥರ ಏನೂ ಇಲ್ಲ. ಏನಂದ್ರೆ ಇಲ್ಲಿ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ಅಲ್ಲಿ ಸರ್ಕಲ್ ಸ್ವಲ್ಪ ಚಿಕ್ಕದಾಗಿದೆ, ಇಲ್ಲಿ ಸರ್ಕಲ್ ತುಂಬಾ ದೊಡ್ಡದಾಗಿದೆ. ಅದಕ್ಕೆ ಇಲ್ಲಿ ಈ ರೀತಿ ಇರೋದ್ರಿಂದ ಇಲ್ಲಿರೋ ಸಿಂಗರ್ಗಳು ಕೂಡ ಇಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಶುಭಾ ಮುದ್ಗಲ್ ಹಾ ಹಾ ಹಾ. ಅವರು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿತ್ತು. ಕೊನೆ ಮಿನಿಟ್ ಅಲ್ಲಿ ಅವ್ರಿಗೆ ವೀಸಾ ರಿಫ್ಯೂಸ್ ಮಾಡ್ಬಿಟ್ರು. ನೋಡಿ, ಆ ವಿಷಯ ಏನಾಯ್ತು ಅಂತ ನಿಜಕ್ಕೂ ನಂಗೆ ಮತ್ತೆ ಗೊತ್ತಿಲ್ಲ. ಅದಾದ್ಮೇಲೆ ತುಂಬಾ ಜನ ಆರ್ಟಿಸ್ಟ್ಗಳು ಏನಿದ್ದಾರೆ ಹಿಂದೂಸ್ತಾನದವರು, ಅವರೆಲ್ಲ ಹೋಗಿ ಹಿಂದೂಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರ್ದಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಒಂದ್ ವೇಳೆ ನಮ್ಗಲ್ಲಿ ಹೋಗಿ ಹಾಡೋದಕ್ಕೆ ಅನುಮತಿ ಇಲ್ಲದೆ ಇದ್ರೆ ಅಲ್ಲಿನ ಸಿಂಗರ್ಗೂ ಇಲ್ಲಿ ಬಂದು ಹಾಡೋದಕ್ಕೆ ಅನುಮತಿ ಇರಬಾರ್ದು ಅಂತ. ಖಂಡಿತ ಸರಿಯಾಗಿ ಹೇಳಿದ್ರಿ. ನನ್ನ ಪ್ರಕಾರ ಏನಂದ್ರೆ, ಅಲ್ಲೂ ಅನುಮತಿ ಇರಬೇಕು, ಇಲ್ಲೂ ಅನುಮತಿ ಇರಬೇಕು. ನಾನ್ ಹೇಳೋದೇನಂದ್ರೆ, ನೋಡಿ ಅನುಮತಿ ಇಲ್ದೇನೆ ಈ ವಿಷಯಗಳಲ್ಲಿ ಎಲ್ಲ ನಡಿಬೇಕು. ಎಲ್ಲಾ ಪ್ರಶ್ನೆಗಳಿಗೂ ಹಾಡಿನ ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ. ನಾನು ಹಾಡಿನ ಮೂಲಕನೇ ಕೊಡ್ತೀನಿ. हमको किसके गम ने मारा, ये कहानी फिर सही. किसने तोड़ा दिल हमारा, किसने तोड़ा दिल हमारा, ये कहानी फिर सही. हमको किसके ಇದನ್ನ ನೀವು ಶುಭಾ ಮುದ್ಗಲ್ ಅವರ ಪರವಾಗಿ ಪಾಕಿಸ್ತಾನದ ಸರ್ಕಾರಕ್ಕೋಸ್ಕರ ಹಾಡಿದ್ದೀರಾ? ನಾನು ಎಲ್ಲಾ ಸರ್ಕಾರಗಳಿಗೂ ಹಾಡಿದ್ದೀನಿ, 2 ಸರ್ಕಾರಗಳಿಗೂ ಹಾಡಿದ್ದೀನಿ. ಎಷ್ಟೋ ಸಲ ಇಲ್ಲೂ ಕೂಡ ನಮಗೆ ತೊಂದರೆ ಆಗ್ಬಿಡುತ್ತೆ. ಸಾಕಷ್ಟು ಜನ ಪಾಕಿಸ್ತಾನದ ಸಿಂಗರ್ಸ್ ಇದ್ದಾರೆ. ಹೌದು. ನೂರ್ ಜಹಾನ್ ಇದ್ದಾರೆ, ಮೆಹದಿ ಹಸನ್ ಇದ್ದಾರೆ, ಅಬೀದಾ ಪರ್ವೀನ್ ಇದ್ದಾರೆ, ಫರೀದಾ ಖಾನಂ, ಮುನ್ನಿ ಬೇಗಂ, ಹೌದು, ಮತ್ತೆ ಹೌದು. ನೀವಿದ್ದೀರಾ. ನಿಮ್ಮೆಲ್ಲರ ಹಾಡುಗಳು ಹಿಂದೂಸ್ತಾನದ ಏನು ರೇಡಿಯೋ ಸ್ಟೇಷನ್ ಇದೆ ಅದ್ರಲ್ಲಿ ಬರುತ್ತೆ, ಹಾ ಹಾ. ಆಕಾಶವಾಣಿಲ್ ಬರುತ್ತೆ, ವಿವಿಧ ಭಾರತಿಲ್ ಬರುತ್ತೆ. ಆದ್ರೆ ಯಾವ್ದಾದ್ರೂ ಹಿಂದೂಸ್ತಾನಿ ನನ್ನ ಸಿಂಗರ್ದು- ಪ್ರಕಾರ ನಾನು ತುಂಬಾ ಕಡಿಮೆ ಕೇಳಿದ್ದೀನಿ. ಅಂದ್ರೆ ರೇಡಿಯೋ ಟಿವಿಲಿ ಬರೋದನ್ನ ತುಂಬಾ ಕಡಿಮೆ. ನಾನು ನನ್ನನ್ನು ಕೇಳಿದ್ದೀನಿ, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಬೇರೆ ಸಿಂಗರ್ಗಳದ್ದು ತುಂಬಾ ಕಡಿಮೆ ಆದ್ರೆ ಕೇಳಿದ್ರೆ. ಪಾಕಿಸ್ತಾನದಲ್ಲಿ ಒಂದ್ಸಲ ಅಂತೂ ಕೇಳಿರ್ತೀರಾ ಅಲ್ವಾ? ಯಾವತ್ತಾದ್ರೂ ಲತಾ ಮಂಗೇಶ್ಕರ್ ಅವರು ಹಾಡಿರೋದನ್ನ ಕೇಳಿದ್ದೀರಾ ನೀವು ಇಲ್ಲ. ಪಾಕಿಸ್ತಾನದ ರೇಡಿಯೋದಲ್ಲಿ? ಖಂಡಿತ ಇಲ್ಲ. ಆದ್ರೆ ನನ್ನ ಪ್ರಕಾರ ಏನಂದ್ರೆ ಅಲ್ಲೂ ಬರ್ಬೇಕು, ಆಗ್ಬೇಕು ಅಂತ. ಚೆನ್ನಾಗಿರುತ್ತಲ್ಲ.
ಇದಕ್ಕೆ ಉತ್ತರವಾಗಿ ಏನ್ ಹಾಡ್ತೀರಾ ನೀವು? ಇದಕ್ಕುತ್ತರವಾಗಿ ಈ ಹಾಡನ್ನ ಹಾಡ್ತೀನಿ. मुद्दतें हो गई हैं चुप रहते, मुद्दतें हो गई हैं चुप रहते, कोई सुनता तो हम भी कुछ कहते हैं, मुद्दतें हो गई हैं चुप रहते. ನೀವ್ ಹೇಳ್ತಿದ್ದೀರಾ ಒಂದ್ ವೇಳೆ ಮುಷ್ರಫ್ ಸಾಬ್ ಕೇಳಿದ್ರೆ ನೀವು ಖಂಡಿತ ಹೇಳ್ತಿದ್ರಿ ಅಂತ. ಇಲ್ಲ, ಅವ್ರು ಕೇಳ್ತಾರೆ. ಮತ್ತೆ ಮಾಷಾ ಅಲ್ಲ, ಬಹಳಷ್ಟು ವಿಷಯಗಳನ್ನ ಅವರು ಸರಿಯಾಗಿ ಹೇಳ್ತಾರೆ, ಎಲ್ಲ ಅರ್ಥ ಮಾಡ್ಕೋತಾರೆ. ಮತ್ತೆ ದೊಡ್ಡ ವ್ಯಕ್ತಿಗಳು, ನಿಜ ಹೇಳ್ಬೇಕು ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ನಾವು ಪರಸ್ಪರ ಅರ್ಥ ಮಾಡ್ಕೋತೀವಿ, ತುಂಬಾ ಅರ್ಥ ಮಾಡ್ಕೋತೀವಿ. ಆದ್ರೆ ಕೆಲವರು ಮೇಲ್ ಕೂತಿರುವಂತ ವ್ಯಕ್ತಿಗಳೇನಿರ್ತಾರೆ, ಅವರು ನಮ್ಮಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಹೌದು, ಅವರ ಹೆಸರನ್ನ ನಾವಿಲ್ಲಿ ಹೇಳೋದಕ್ಕಾಗಲ್ಲ, ಆದ್ರೆ ಜನರಿಗೆ ಅರ್ಥ ಆಗಿರುತ್ತದು. ದೊಡ್ಡ ದೊಡ್ಡ ಶಕ್ತಿಗಳು ನಾವು ನೆಮ್ಮದಿಯಾಗಿ ಕೂರಕ್ ಬಿಡಲ್ಲ. ಅವ್ರನ್ನ ಬಿಟ್ಟು ನಮಗೇನ್ ಬೇಕೋ ನಾವು ಮಾಡ್ಕೋಬೇಕು ಅಷ್ಟೇ. ಒಂದ್ ವೇಳೆ ಆ ಶಕ್ತಿಗಳಿಗಾಗಿ ಯಾವ್ದಾದ್ರು ಗಜಲ್ ಹಾಡ್ಬೇಕು ಅಂದ್ರೆ ಯಾವ್ದು ಹಾಡ್ತೀರಿ? ಆ ಶಕ್ತಿಗಳಿಗೆ ಅಂದ್ರೆ ಯಾವ್ದಾದ್ರು ಒಂದನ್ನ ಹುಡುಕಿ ಹಾಡ್ತೀನಿ. हंगामा है क्यों बरपा, थोड़ी सी जो पीली है, डाका तो नहीं डाला, चोरी तो नहीं की है, हंगामा है क्यों बरपा, थोड़ी सी जो पीली है. ಒಂದು ವೇಳೆ ನಾವು ಪರಸ್ಪರ ಪ್ರೀತಿಯಿಂದ ನೀರನ್ನ ಹಂಚ್ಕೊಂಡು ಕುಡಿದ್ರೆ ಅವ್ರಿಗೇನ್ ಸಮಸ್ಯೆ ಆಗುತ್ತೆ? ಯಾಕೆ ಏನ್ ಸಮಸ್ಯೆ ಆಗ್ಬೇಕು? ಅದಕ್ಕೆ ನಾನು ಹೇಳಿರೋದು ಏನಂದ್ರೆ, ಹಂಗಾಮ ಹೈಕ್ಯೂ ಬರ್ಪ. ಅವರು ಗಲಾಟೆ ಮಾಡಿಸ್ತಾರೆ ನಮ್ಮ ನಡುವೆ. ಈ ಮಾತು ನಿಜ. ಮತ್ತೆ ಆ ಗಲಾಟೆ ಬಗ್ಗೆ ಜನ ಏನಂತಾರೆ ಜನರನ್ನ ಕೇಳೋಣ ಬನ್ನಿ. ನೀವು ಅಲ್ಲಿ ಫಸ್ಟ್ ರೋನಲ್ಲಿ. ನಿಮ್ಮ ಗಜಲ್ಗಳು ಹೃದಯಕ್ಕೆ ಹತ್ತಿರವಾಗಿರುತ್ತವೆ. ನೀವು ಈ ಗಜಲ್ಗಳನ್ನ ಆ ಭಯೋತ್ಪಾದಕರ ಸಭೆಯಲ್ಲಿ ಹಾಡಿ. ಇದರಿಂದ ಅವರು ಬಂದೂಕ್ನ ಬಿಟ್ಟು ಹಾರ್ಮೋನಿಯಂನ ಕೈಗೆತ್ಕೊಳ್ಳಿ. ಇದು ನನ್ನ ವಿನಂತಿ ನಿಮ್ಗೆ. ಸರಿ, ಖಂಡಿತ ಹಾಗೆ ಆಗ್ಲಿ. ನಾನು ಈ ಕೆಲ್ಸಕ್ಕೋಸ್ಕರ ಯಾವಾಗ್ಲೂ ಸಿದ್ಧವಾಗಿರ್ತೀನಿ. ಹಾಗಿದ್ರೆ ಅದರ ಪ್ರಾರಂಭ ಈಗಲೇ ಮಾಡಿಬಿಡಿ. ಈಗಲೇ ಮಾಡ್ತೀನಿ ನೋಡಿ. अपनी धुन में रहता हूँ, अपनी धुन में रहता हूँ, मैं भी तेरे जैसा हूँ, अपनी धुन में रहता हूँ. ओ पिछली रुत के साथी, 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 अब के बरस मैं तन्हा हूँ, अपने रहता हूँ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ನನ್ನದೇ ಟ್ಯೂನಲ್ಲಿ ಇರ್ತೀನಿ. ನಾನು ಕೂಡ ನಿನ್ನ ಹಾಗೆ ಇದ್ದೀನಿ ಅಂತ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತೀನಿ. ಅವ್ರಿಗೂ ಕೂಡ ಹೇಳ್ತೀನಿ. ಯಾರಿಗೆ ಅಂದ್ರೆ ನೀವು ಹೇಳಿದ್ರಲ್ಲ, ಅವ್ರಿಗೂ ಕೂಡ ಏನಂದ್ರೆ, ಅವರು ಕೂಡ ಅವರ ಟ್ಯೂನ್ನಲ್ಲೇ ಇರಲಿ, ಅವರ ಶ್ರುತಿನಲ್ಲೇ ಇರಲಿ ಅಂತ. ಇದು ಒಳ್ಳೆ ವಿಷಯ ಅಲ್ವಾ? ನಿಮ್ಮಂತ ಕಲಾವಿದರು ಏನಿದ್ದಾರೆ ಅವರ ಮೇಲೆ ಜನರಿಗೆ ತುಂಬಾನೇ ವಿಶ್ವಾಸ ಇದೆ. ಏನಂದ್ರೆ ಎರಡೂ ದೇಶಗಳ ಸಂಬಂಧ ಏನಿದೆ, ಹೌದು, ಅದನ್ನ ಸರಿ ಮಾಡೋದಕ್ಕೆ ಏನಾದ್ರೂ ಮಾಡ್ತೀರಾ ಅಂತ. ನಾನು ಎಷ್ಟೋ ವರ್ಷಗಳಿಂದ ಏನಂದ್ರೆ ಹೀಗೆ ಕೆಲವೊಮ್ಮೆ ಇದೇ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಎಲ್ಲೇ ಹೋದ್ರೂ ಕೂಡ ಅಲ್ಲಿ ನಾನು ಪ್ರೀತಿನ ಹಂಚ್ತೀನಿ. ನಾನು ಹೋದ ಕಡೆಯೆಲ್ಲಾನು ಅಲ್ಲಿ ಇದನ್ನೇ ಪ್ರಚಾರ ಮಾಡಿದ್ದೀನಿ. ಏನಂದ್ರೆ ಪ್ರೀತಿ ವಿಶ್ವಾಸ ಇರಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿಗೆ ಹೋಗಿ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ. ನಾನು ಅಲ್ಲಿಗೆ ಹೋದಾಗ ನನಗೆ ಜನ ಎಷ್ಟು ಪ್ರೀತಿ ಕೊಟ್ರು, ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಾನು ಹೇಳ್ತೀನಿ. ಪ್ರೀತಿಯಿಂದ ನನ್ನ ಹಾಡು ಕೇಳಿದ್ರು ಅಂತೀನಿ. ಈ ತರ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ. ಇದರಿಂದ ಉಪಯೋಗನೇ ಆಗತ್ತೆ, ನಷ್ಟ ಅಂತವಾಗಲ್ಲ, ಇನ್ಶಾ ಅಲ್ಲಾ. ನಿಮ್ಗೆ ಅನ್ಸುತ್ತಾ ಕಳೆದ ಕೆಲವು ವರ್ಷಗಳಲ್ಲಿ ವಾತಾವರಣದಲ್ಲಿ ಏನಾದ್ರೂ ಚೇಂಜ್ ಆಗಿದೆ? ಖಂಡಿತ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಏನಂದ್ರೆ, ಕೆಲವು ವರ್ಷಗಳ ಹಿಂದೆ ವಾತಾವರಣ ತುಂಬಾ ಗಂಭೀರವಾಗಿತ್ತು. ಈಗ ಸ್ವಲ್ಪ ಸುಧಾರಿಸಿದೆ. ಅಲ್ಲ ಕಂಡ್ಬಿಟ್ರೆ ಇನ್ನೂ ಚೆನ್ನಾಗಾಗತ್ತೆ.
ಆ ವಾತಾವರಣದ ಸುಧಾರಣೆ ಬಗ್ಗೆ ಏನ್ ಹೇಳ್ತೀರಾ ನೀವು? ವಾತಾವರಣದ ಸುಧಾರಣೆ ಬಗ್ಗೆ ಹೇಗೆ ಹೇಳೋದು ಅಂದ್ರೆ, दिल में एक लहर सी उठी है अभी, दिल में एक लहर सी उठी है अभी, कोई ताजा हवा चली है अभी, दिल में एक लहर सी उठी है अभी। ಧನ್ಯವಾದ. ಥ್ಯಾಂಕ್ ಯು. ನಾವು ನಿಮ್ಮ ಮೇಲೆ ಜನರ ಪರವಾಗಿ ಆರೋಪಗಳನ್ನು ಮಾಡಿದ್ವಿ, ನಿಮ್ಮಿಂದ ಸ್ಪಷ್ಟನೆ ಕೇಳಿದ್ವಿ, ಮತ್ತೆ ನೀವು ತುಂಬಾ ಒಳ್ಳೆ ಶ್ರುತಿನಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ಈಗ ಜನರ ಜಡ್ಜಿನ ತೀರ್ಪೇನಿದೆ ಅದನ್ನ ಕೇಳೋದಕ್ಕೆ ನಾವೊಂದು ಬ್ರೇಕ್ ತಗೋಬೇಕಾಗತ್ತೆ. ಮತ್ತೆ ಬ್ರೇಕ್ನ ನಂತರ ಕೇಳೋಣ ಜನತಾ ಜಡ್ಜಿನ ತೀರ್ಪನ್ನ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಸ್ಪಷ್ಟನೆ ಕೇಳಿದ್ವಿ ಪ್ರಸಿದ್ಧ ಗಜಲ್ ಗಾಯಕ ಗುಲಾಮ್ ಅಲಿ ಅವರಿಂದ. ನಾವು ಅವರ ಮೇಲೆ ಆರೋಪಗಳನ್ನು ಮಾಡಿದ್ವಿ ಗಜಲ್ನ ಕಮರ್ಷಿಯಲೈಸೇಷನ್ ಬಗ್ಗೆ. ಅವರಿಂದ ಸ್ಪಷ್ಟನೆ ಕೇಳಿದ್ವಿ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನದ ಸಂಬಂಧಗಳ ಬಗ್ಗೆ. ಒಂದು ವೇಳೆ ನೀವು ಜಡ್ ಸಾಬ್ ಅವರಿಗೆ ಏನಾದರೂ ಕೇಳಿಸೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ? ಖಂಡಿತ ಕೇಳಿಸ್ತೀನಿ. ये बातें झूठी बातें हैं, ये लोगों ने फैलाई है। तुम इंशा जी का नाम न लो, तुम इंशा जी का नाम न लो, क्या इंशा जी सौदाई है। ये बातें झूठी बातें हैं, ये बातें रे गा बाबा दा रे गा बाबा गा मा रे नि सा पा गा रे सा, ये बातें झूठी बातें हैं, ये लोगों ने फैलाई है। ಈಗ ಸಮಯ ಇವತ್ತಿನ ವಿಚಾರಣೆ ಬಗ್ಗೆ. ಇವತ್ತಿನ ಜಡ್ಜ್ ಐಸಿಸಿಆರ್ನ ಡೈರೆಕ್ಟರ್ ಜನರಲ್ ಪವನ್ ವರ್ಮಾ ಅವರ ತೀರ್ಪಿಗೆ. ನಾನು ಎಲ್ಲ ಆರೋಪಗಳನ್ನ ತುಂಬಾ ಗಮನವಿಟ್ಟು ಕೇಳಿದೆ. ಮತ್ತೆ ನಾನು ಜನಾಬ್ ಗುಲಾಮ್ ಅಲಿ ಸಾಬ್ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸ್ತೀನಿ. ಕ್ಲಾಸಿಕಲ್ ಗಾಯನ ಮತ್ತು ಗಜಲ್ನ ಗಾಯನ ಏನಿದೆ ಅದರ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ಏನಂದ್ರೆ, ನಾವು ಕ್ಲಾಸಿಕಲ್ ಹಾಡೋರು ಮತ್ತೆ ಯಾರು ಗಜಲ್ನ ಹಾಡ್ತಾರೋ ಅವ್ರುಗಳು ಹೆದರೋ ಅವಶ್ಯಕತೆನೇ ಇಲ್ಲ. ನಾನು ನನ್ನ ಜಡ್ಜ್ಮೆಂಟ್ ಅನ್ನ ಮುಗಿಸ್ತೀನಿ ಘಾಲಿಬ್ನ ಶೇರ್ ಜೊತೆ. ನೀವು ಇದನ್ನ ಹೇಳ್ಬೇಕು. मत पूछ कि क्या हाल है मेरा तेरे पीछे, तू देख कि क्या रंग है तेरा मेरे आगे. ಥ್ಯಾಂಕ್ ಯು. ಗುಲಾಮ್ ಅಲಿ ಅವರು ತಮ್ಮ ಧ್ವನಿಯ ಜಾದೂನಿಂದ ಆಪ್ಕಿ ಅದಾಲತ್ನ ಇವತ್ತು ಒಂದು ಸಂಗೀತ ತುಂಬಿದ ಸಭೆಯಾಗಿ ಕನ್ವರ್ಟ್ ಮಾಡಿಬಿಟ್ರು. ಈ ನಿರೀಕ್ಷೆಯೊಂದಿಗೆ ಅವರ ಧ್ವನಿಯ ಜಾದು ಇಡೀ ಪ್ರಪಂಚದಲ್ಲಿ ಇದೇ ರೀತಿ ಹರಡ್ತಾ ಇರಲಿ, ಜನರ ಮನಸ್ಸನ್ನ ಗೆಲ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಸಿಗೋಣ. ಆಪ್ಕಿ ಅದಾಲತ್ನಲ್ಲಿ